ದೊಡ್ಡಪ್ಪಲ್ಲ ಅವ್ನು ಹಿಂದೆ ಯಾವಾಗ ಒಂದ್ಸಲ ನೋಡ್ದಂಗಾಗಿತ್ತು. ಅವನು ಯಾಕೆ ಈಗ ಬಂದಿದ್ದಾನು? ಲಕ್ಷ್ಮಿ, ದಮ್ಮವಕ್ಕ ಬಾರೆ. ಏನು ವಿಚಾರ ಮಾಡ್ಕೊಂಡು ಕುಂತೀಯ? ಏನಿಲ್ಲಕ್ಕ. ಅಲ್ಲ, ನಿಮ್ಮ ಮನೆಗೆ ಯಾರ ಬಂದಾರ? ನೀನು ನೋಡಿದ್ರೆ ಹೊಲಕ್ಕೆ ಬಂದು ಯಾರು ಅವ್ರು ಬಂದಾರ? ಯಾರನ್ನ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನನಗೆ ಅನ್ಸೋದ ಮಟ್ಟಿಗೆ ನಮ್ಮ ಮಂಜು ಮಾಮರ ದೊಡ್ಡಪ್ಪ ಇರ್ಬೇಕವ ಅಂತ ಅನ್ಸಾಗತ್ತೈತಿ. ಯಾಕಂದ್ರೆ ಹಿಂದಕ್ಕೆ ಒಂದ್ಸರಿ ನೋಡಿದ ಲಕ್ಷ್ಯ ಐತಿ ನನಗೆ, ಇರ್ಬೇಕೇನೋ ಅಂತ ನನಗೆ ಅನ್ಸಾಗತ್ತೈತಿ. ಹೌದಲ್ಲ, ನನಗೂ ಬರೋಬರಿ ಗೊತ್ತಿಲ್ಲ ಯಾಕ ಯಾರಂತಂದು. ಬಂದವ ಯಾಕ ಬಂದಾಗಿಂದ ನಮ್ಮ ಅತ್ತಿ ಒಂದು ನಮ್ಮನೆ ಆಡಕತ್ಲವ. ಯಾಕೆ ಏನೈತೆ ನಮ್ಮ ಅವ್ನು ಬಂದಿಟ್ಟು ಚಾ ಮಾಡಿಕೊಡು, ನೀ ಯಾಕೆ ಬಂದಿಲ್ಲ, ನಡಿ ನಡಿ ಒಳಗೆ ನಡಿ ಅನ್ನಾಕತ್ಲು. ಮತ್ತು ಅಂದಕ್ಕೆ ಚಾ ಮಾಡಿಕೊಡು ಅಂದ್ರೆ ಚಾ ಮಾಡಿಕೊಟ್ಟೆ. ನಡಿ ಅಲ್ಲಿ ಹೊಲದ ಹತ್ರ ಆಕಳ ಬಿಟ್ಟೆ ನೋಡು, ಹೋಗಿ ನಡಿ ಅಂದ್ಲು. ಮತ್ತು ನನಗೆ ಗೊತ್ತಾಯ್ತು ಅವ್ನು ಬಂದಿದ್ದಕ್ಕೆ ನನ್ನ ಮನೆಯನ್ನು ನಿಲ್ಲಿಸ್ಕೊಡುವಳಾಗ್ಯಾಳ ಅಂತೇಳಿ. ಅದಕ್ಕೆ ಸುಮ್ಮ ಬಂದು ಇಲ್ಲಿ ಕೂತ್ನಿವ ನಾನು. ನಿನಗಂತೂ ಒಂದೀಟು ಬುದ್ಧಿನೇ ಇಲ್ಲ ನೋಡಿ ಲಕ್ಷ್ಮಿ. ನೀ ಯಾಕೆ ಬರಕ್ಕೆ ಹೋದಿ? ಯಾಕ ಅಲ್ಲ, ಅವ್ನು ಬಂದಿದ್ದಕ್ಕೆ ನಿನ್ನ ಅವಸರ ಮಾಡಿ ಕಳ್ಸಾಕತ್ತಾಳ ಅಂದ್ರೆ ಅವ್ರು ಏನೋ ಮಾತಾಡೋಕ್ಕಲ್ಲ ನಾನು ನೀನು ಕಳ್ಸಾಕತ್ತಿರ್ತಾಳಿಲ್ಲ. ಅಲ್ಲಿ ನಿಂತು ಏನು ಮಾತಾಡ್ತಾರತ್ತೆ ಕೇಳಿಸ್ಕೊಳ್ಳೋದು ಬಿಟ್ಟು ಹುಚ್ಚಿಗಂಡೆ ಅವ್ರು ಕಳಿಸಿ ತಕ್ಷಣ ಬಂದತ್ತಿಲ್ಲ. ಅಯ್ಯೋ ಅಕ್ಕ, ನೀ ಚಲೋ ಹೇಳ್ದಿ. ನಾ ಏನಾರ ಅಲ್ಲಿ ಕೇಳಿಸ್ಕೊಂಡು ನಿಂತಿದ್ದವ್ರು ನೋಡಿದ್ರಂದ್ರೆ ನಾನು ಎಲ್ಲವ ದುಂಡಗೆ ಮಾಡ್ತಿದ್ರ. ಯವ್ವ ಏನು ರೆಕ್ ಮಾತಾಡ್ಕೊಂಡು ಹಾಡ್ಕೊಂಡು ಬಿದ್ಕೊಂಡು ಹೋಗಲ್ರಕ್ಕ. ಯವ್ವ ಒಬ್ರು ಕೈಯ ಸಿಕ್ಕೊಂಡು ಸಾಯೋರು ಯಾರ ನೀನು? ಅದಕ್ಕೆ ಇಲ್ಲಿದ್ರೆ ನೆಮ್ಮದಿ ಇರ್ತೈತಿವ, ಅದಕ್ಕೆ ಬಂದುಬಿಟ್ನ. ಅಯ್ಯ, ನೀನು ನೆಮ್ಮದಿ ಕಲ್ಲ ಬಡೀಲಿ. ನೀ ಇಲ್ಲಿ ನೆಮ್ಮದಿ ಹುಡ್ಕೊಂಡು ಬಂದಿದ್ದೆ. ಅಲ್ಲಿ ಏನೇನು ಮಾತಾಡಕತ್ತಾರ ಏನು ಕತ್ತಿನ? ಒಂದೇಳೆ ಅವ ಏನಾರ ಫಿಟ್ಟಿಂಗ್ ಇಟ್ಟು ಹೋದ ಅಂದ್ರೆ ಏನು ಮಾಡ್ತಿ? ಏಕ ಅವನೇನು ಫಿಟ್ಟಿಂಗ್ ಇಟ್ಟು ಹೋಗ್ತಾನ? ಏನಿಲ್ಲ, ಸುಮ್ಮ ಬಂದಾನ. ಏನ ನಮ್ಮ ಅಂಜಕ್ಕನ ಮತ್ತು ನನ್ನ ಮಾಮನೇನ ನೋಡಂಗಾಗಿತ್ತಂತ, ಅದಕ್ಕೆ ಬಂದಾನೆ ಏನೋ ಮಾತನ್ನಾಗ್ತಿದ್ದ. ನಾನು ಚಾ ಮಾಡಿಸ್ಕೋತ ಕೇಳಿಸ್ಕೊಂಡೆ ಅಷ್ಟೇ, ಬೇರೆ ಏನಿಲ್ಲ. ಹೌದನ? ಅಷ್ಟಾಗಿದ್ರೆ ಚಲೋವ. ಮತ್ತೇನು ಬೇರೆ ನಡೆದಂಗಿದ್ರೆ ಸಾಕು. ತೊಳೆವ. ಮತ್ತು ನಿಮ್ಮ ಮಾವ ನಿಮ್ಮ ಅತ್ತಿ ಮನ್ಯಾಗ ಅದಾರ. ಆ ಗಣಮಗ ಆಗಲೇ ಹೋದ ಲಕ್ಷ್ಮಿ, ಬಂದ್ಗಿಂದಾರ ಹೊಕ್ಕೇನು ನಾನು. ಹೋದ್ನಾ? ಆಗಲೇಕ ಹೋದ ಅವ. ಹೋಗಿದ್ದು ನೋಡಿ ಈ ಕಡೆ ಬಂದು ನಾನು. ನೀನು ಹೊಲ್ದಾಗ ಕಂಡು ಹಂಗಾರೆ ಯಾರಂತ ಕೇಳೋಣ ಅಂತೇಳಿ ಬಂದು ನೋಡು. ಹೌದಾ? ಹಂಗಾರೆ ಮತ್ತು ನಮ್ಮ ಮತ್ತೆ ಅವ್ನು ವಸ್ತಿ ಉಳಿ ಅನ್ನಕತ್ತಿದ್ಲವ. ಹಂಗಾರೆ ಇಲ್ಲೇ ಉಳ್ಕೊತಾನ ಅನ್ಕೊಂಡಿದ್ದೆ ನೋಡ್ನ. ಹೌದನ? ಆತೇಳಿ ನೀವು ಮತ್ತೆ ಬಂದಿಗಿಂದ ಅಳೆವಾ ಹೊಕ್ಕೇನು. ಮತ್ತು ಮೊಬೈಲ್ ತಂದು ಕೊಟ್ಟು ನನಗೆ ವೀರೇಶ ನಿನಗೆ? ಇಲ್ಲಕ್ಕ, ತಂದು ಕೊಟ್ಟಿಲ್ಲ. ಮತ್ತೀಗ ಫೋನ್ ಹಚ್ಚಿ ಕೇಳ್ಬೇಕಂದ್ರೆ ಎಟ್ಟೊತ್ತಿದ್ದು ಇವಂದ ಫೋನ್ ಇಸ್ಕೊಂಡು ಹೇಳ್ಬೇಕು, ಫೋನ್ ತಂದು ಕೊಡು ಅಂತೇಳಿ. ಮತ್ತೇನಾದ್ರು ರೆಕಾರ್ಡಿಂಗ್ ಆಗೋಂಗಿದ್ರೆ ಏನು ಮಾಡ್ತಿ? ಸುಳ್ಳು ಅದಕ್ಕೆ ಇನ್ನು ಹೊಯ್ಕೊಬಡ್ಕೊ ಹಾಕಿತಿ. ಅದಕ್ಕೆ ನಾಳೆ ನಾನು ಹೋಗ್ಬರ್ತೀನಿ, ಅಲ್ಲಿ ನಮ್ಮ ವಾರ ಮನೆಗೆ ಹೋಗ್ಬರ್ತೀನಿ ಅಕ್ಕ. ಈಗ ಕೇಳ್ತೀನಿ ಇವತ್ತು ಈಕಿ ನಮ್ಮ ಅತ್ತಿನ ನಮ್ಮ ಅವನು ಒಂದಿನ ಪೂರ್ತಿ ಹೋಗಿ ಮಾತಾಡ್ಸ್ಕೊಂಡು ಹಂಗೆ ಮೊಬೈಲ್ ಇಸ್ಕೊಂಡು ಬಂದುಬಿಡ್ತೀನಿ. ಅಯ್ಯೋವ್ವ, ನೀನು ಕಳಿಸ್ಬೇಕಲ್ಲ ಅವರು. ಯಾಕೆ ಕಳಿಸೋದಿಲ್ಲ ಅಕ್ಕ? ಮತ್ತು ನಾನು ಮದುವೆ ಆದಾಗಿಂದ ಎಷ್ಟು ದಿನ ಆದರೂ ಹೋಗೇ ಇಲ್ಲ ಅಲ್ಲಿಗೆ. ಮತ್ತು ಮೊನ್ನೆ ಗಣಚೊತೆಗೂ ಕಳಿಸಂದ್ರೆ ಕಳಿಸ್ಲಿಲ್ಲ. ಅದಕ್ಕೆ ಮತ್ತು ಈಗ ಹೆಂಗೆ ಕಳಿಸ್ದಂಗಿರ್ತಾರೋ ಅವ್ರು ಕಳಿಸಿಲ್ಲ ಅಂದ್ರೆ ನಾ ಹೋಗಿ ಬರ್ತೀನಿ ನೋಡು ಅಂತ. ನೀ ಏನಾರ ಆಗಲಿವ, ಏನು ರಗಲಿರ ಅದಂತ ಮಾಡ್ಕೊಳಕ್ಕೆ ಹೋಗಬೇಡ. ಚಂದಾಗ ಹೋಗಿ ಚಂದಾಗ ಬಾ ಆತಾ? ಆತ ಹೇಳಕ್ಕ. ತೊಗೊಳ್ಯವ, ಅವತ್ತು ಬಂದಂಗೆ ಮತ್ತೆ ನಿನ್ನ ಗಂಡ ನಿನ್ನ ಅತ್ತಿ ಬಂದು ನೀನು ಹಾಕೊಂಡು ಹಣದಾರ ಇಲ್ಲೇ ಹೊಲ್ದಾಗ ಬರ್ತೀನಿ ತೋಳ. ಅಲ್ಲ, ದ್ಯಾಮವ್ವ ಕೇಳ್ದಂಗೆ ಏನಾದರೂ ಅವ್ನು ಕರೆ ಫಿಟ್ಟಿಂಗ್ ಇಡಕ್ಕೆ ಬಂದಿದ್ನ. ನಾನು ಒಂದು ತಲೆ ನಿಂತು ಚಂದ ಕೇಳಿಸ್ಕೊಂಡು ಈ ಕಡೆ ಬರಲಿಲ್ಲ ಅಲ್ಲೇವ. ಈಕಿಗೆ ಅಂದಿದ ತಕ್ಷಣ ನಾನು ಈ ಕಡೆ ಬಂದುಬಿಟ್ಟೆ. ಈಗ ಕೇಳ್ದಂಗೆ ಏನಾರು ಆಗಿದ್ರೆ, ಇವ್ರು ಏನಾರು ಹೇಳ್ದಂಗೆ ಬೇರೆ ಇನ್ನೇನಾರು ಹಚ್ಚಿ ಚುಚ್ಚಿ ಹೋಗಿದ್ರೆ, ಇವ ಈಕೆಂತ ತಲೆಗುಳ ಬಿಟ್ಟು ಹೋದ್ಲ. ಇವ ನನಗೆ ಏನಾರಾಗಲಿ ಮನೆಗೆ ಹೋದ್ಮೇಲೆ ತಿಳಿತೈತಲ್ಲ, ಹಂಗೇನಾರ ಅವ ಪಿನ್ ಇಟ್ಟು ಹೋಗಿದ್ರೆ ನೋಡೋಣ ಏನಾಕತಿ. ಮುಂದೆ ಬಂದಿದ್ದು ನೋಡ್ಕೊಂಡ್ರತ್. ಏನತ್ತಮ್ಮ? ಯಾಕೆ ಟೌಸರ್ಲೆ ಬಂದಿ? ಯಾಕೆ ಏನಾತ? ಏನಾತಂತ ಹೇಳ್ತೀನಿ. ರತ್ನ ಎಲ್ಲದಾಳ? ರತ್ನಿ ಮೀನಾಕ್ಷಿ ಎಲ್ಲಾರು ಕರಿಬೇಕು ಹೇಳ್ತೀನಿ. ಯಾಕಪ್ಪ? ತಡಿ ಕರಿತೀನಿ. ಏ ಮೀನಾಕ್ಷಿ, ಏ ರತ್ನ, ಯಾಕಲ್ಲ ಏನಾತು? ಲೆಟ್ರಿ ಗಿಟ್ರಿ ಹೊಡಿತಾನ? ಇಲ್ಲ ಬೇ. ಏನಪ್ಪ ಈ ಪಟ್ಟಿ ಖುಷಿ ಇದಿ? ಏನ್ರಿ ಅತ್ತೀರ? ಇವ ನಿನ್ನ ಗಂಡನ ಕರೆಯತ್ತ ನೋಡುವ, ಆಯ್ತು ಅವಸರ ಮಾಡಿ. ಏನಂತ ಹೇಳ ಬಂದ್ರಲ್ಲ, ಹೇಳಿ ಏನ? ಯವ್ವ, ನಾವು ಅಂಗಡಿ ಮಾಡಕ್ ಕೊಟ್ಟಿದ್ವಲ್ಲ, ನಾಳೆ ಮುಂಜಾನೆ ಕೊಡಾಕತ್ತಾನಂತ. ಹೌದ್ರಿ? ಚಲೋ ಆತ ಹೇಳ್ರಿ, ಕುಡ್ಸಾಲೆ. ಎಷ್ಟು ದಿನದಿಂದ ದಬ್ಕೊಂಡು ಹೋದ. ಶ್ರಾವಣದಾಗ ಕೊಡ್ತೀನಿ ಅಂದಿದ್ದ. ಶ್ರಾವಣ ಮುಗಿದು ಯಾವ ದಿನ ಆತು? ಇವತ್ತು ಕೊಡಂಗಾತ ಅವಂಗ? ಈಗ ಇನ್ನ ಮುಂದಕ್ಕೆ ಹಾಕೊಂಡು ಹೊಂಟಿದ್ದಾರತ್ನಿ ಅವ. ನಾನು ಮುಂದೆ ನಿಂತು ಕೂತು ಇವತ್ತು ಮುಗಿಸೇ ಬಂದೆ ನೋಡೋದನ್ನ. ಮತ್ತೀಗ ಅಂಗಡಿ ಎಂದಿಂದ ಚಲೋ ಮಾಡೇನು ಬೇವ? ಎಂದು ಚಲೋ ಮಾಡ್ತೀನಿ ನೋಡಪ್ಪ. ಮತ್ತು ಐನಾರು ಮನೆಗೆ ಹೋಗಿ ದಿನ ಕೇಳ್ಕೊಂಡು ಬರ್ರಿ, ಇಬ್ಬರು ಹೋಗಿ ಕೇಳ್ಕೊಂಬಂದು ಅವ್ರು ಎಂದು ಹೇಳ್ತಾರೆ ಚಲೋ ದಿನ ಎಂದು ಇರ್ತೈತಿ ಅಂದಿಂದನೇ ಚಲೋ ಮಾಡಿಬಿಡ್ರಿ. ಮತ್ತು ಅಷ್ಟರೊಳಗಡೆ ಏನೇನೈತಿ ಸಂತಿ ಗಿಂತಿ ಪೂಜೆ ಸಾಮಾನೆಲ್ಲ ತಂದು ಇಟ್ಕೊಳಕ್ಕೆ ಟೈಮ್ ಬೇಕಾಗ್ತೈತಲ್ಲ. ಮತ್ತು ಕೇಳ್ಕೊಂಬಂದು ಎಲ್ಲ ತಯಾರಿ ಇಟ್ಕೊಂಡು ಒಂದು ಚಲೋ ದಿನ ನೋಡಿ ಚಲೋ ಮಾಡಿಬಿಡ್ರಿ. ಚಲೋ ಆಯ್ತು. ಇನ್ನು ನಿನಗೊಂದು ಖಾಯಂ ದುಡಿ ಮಾಡ್ದಂಗೆ ಆಯ್ತು ಅಲ್ರಿ. ಅದನ್ನು ತಂದ್ವಿ, ಈಗ ಅಂಗಡಿ ಎಲ್ಲಿ ಹಾಕೋದು ಅಂತ.
ಹಾಕಕ್ಕನ್ನಕರೆ ಏನು ಅವತ್ತ ಜಾಗ ಹೇಳಿ ಇಟ್ಟಿದ್ನಲ್ಲ ನಾನು ನಿನಗೆ. ಈಗ ನಿನ್ನ ಅಂಗಡಿ ಹಾಕಿಯಾ, ನಿನ್ನ ಅಂಗಡಿಯಿಂದ ಎರಡು ಹೆಚ್ಚಕ್ಕೆ ಮುಂದಕ್ಕೆ ಹೋದ್ರೆ ಒಂದು ಜಾಗ ಖಾಲಿ ಐತೆ, ಅಲ್ಲಿಂದ ಗೌಡ್ರ ಅಂಗಡಿಗೂ ನಮ್ಮ ಅಂಗಡಿಗೂ ಒಂದಿಟ್ಟು ದೂರ ಆಕತ್ತಿ, ಒಂದಿಟ್ಟು ದೂರನೇ ಇರ್ಲತ್ ಹಾಕೀನಿ. ಒಂದು ಹತ್ರ ಹಾಕಿದ್ರಿ ಅವ್ರು ನಮ್ಮ ಕುಟಾಗ ಗೌಡ್ರ ಚಾದ ಅಂಗಡಿ ಮತ್ತೆ ಹೊಡೆದಾಡ್ಕೊಂಡು ನಿಂತಾರು ಅಂಥೇಳಿ ನಾನು ಈ ಕಡೆಗೆ ಹಾಕಿನಿ. ಅದು ನಿಂಗಪ್ಪ ಕಕ್ಕರ್ದು ಅದು ಶರಣ ಸಿಗೋಬಾರ್ದತ್ತ ಅದು ಜಾಗ, ಮತ್ತು ಅಲ್ಲಿ ಹಾಕ್ತೇನಪ್ಪ ನಂದು ಅಂಗಡಿ ಅಂದನಿ. ಅದಕ್ಕೆ ಅವ್ರು ಇರಲಿ ಅಪ್ಪ ಹಾಕೋ ಬಾಡಿಗೆ ಏನು ಕೊಡೋದು ಬೇಡ ಅಂತ ಅಂದಾನ. ಅದಕ್ಕೆ ಅಲ್ಲೇ ರೋಡಿಗೆ ಹಚ್ಚಿ ಹಾಕಿಬಿಡ್ತೀನಿ. ನೋಡ್ರಿ ಮತ್ತು ಅವರು ಬ್ಯಾಡ ಅಂದಾರ ಬಾಡ್ಗಿ. ನಾಳೆಕಿ ಮಗಾನು ಸಸಿನೂ ಹುಯ್ಯಿ ಅಂತ ನಿಂತಾರ. ಏಟಾಕತೆ ಆಟಾಗಲಿ ಬಾಡ್ಗಿ ಕೊಟ್ಟ ನಾವು ಹಿಡಿದು ಬಡ್ದ ಚಲೋ ಆತೀನಿ ಏನ್ರಿ ಅತ್ತಿಯಾರ? ಹೌದು ಪಾತಮ್ಮ, ಮತ್ತು ನಾಳೆ ಒಂದು ಮಾತು ಬರ್ತಾವು. ಬ್ಯಾಡಪ್ಪ, ನಾವೇನೋ ಋಣದಾಗಿರೋದು ಏಟ್ರಾಕೈತೆ ನೋಡಿ ನಿನಗೆ ಈಗ ದಟ್ಟು ಬಾಡ್ಗಿ ಕೊಟ್ಟ ಹಿಡಿದು ಬಿಡೋದನ್ನ ಚಲೋ ಆತೀನಿ ನಾನು. ಮಾತೇಳಿ ನಾ ಇನ್ನೊಂದ್ಸಲ ಮಾತಾಡ್ತೀನಿ. ಮೊದಲಲ್ಲಿ ಅಂಗಡಿ ಹಾಕೋ ವ್ಯವಸ್ಥೆ ಮಾಡೋನು. ಇಕ್ಕಟ್ಟ ಬಾಡಿಗೆ ಏನು ಅನ್ನೋದನ್ನ ಸಮಾಧಾನದಾಗ ಮಾತಾಡಿ ಮತ್ತು ನೀ ಹೇಳ್ದಂಗೆ ಏಟ್ರ ಆಗೋಲ್ದಾಗ ಕೊಟ್ಟು ಇದ್ರಾತೇಳಿ. ಹಾಂ ಆತಪ್ಪ. ಇವತ್ತು ನೀ ನಡಿ ಹೊಟ್ಟೆ ಸಾವಾಗೈತಿ, ಒಟ್ಟು ಜಳಕ ಮಾಡಿ ಬರ್ತೀನಿ. ತಾಟ್ ಹಾಕು. ಹೌದು, ನೀ ಯಾಕೆ ಅಂಗಡಿಗೆ ಹೋಗಿಲ್ಲ ಇವತ್ತು? ಹೋಗಿದ್ದೆ ರೀ, ಉಣ್ಣಾಕತ್ತ ಬಂದಿರೋದು. ಅದನ್ನ ಹಂಗಾರೆ ನಾನು ಬರ್ತೀನಿ ನಿನ್ನ ಜೋಡಿ. ಹಂಗಾರೆ ತಾಟ್ ಹಾಕಿ ನಡಿ ಜಳಕ ಮಾಡಿ ಬರ್ತೀನಿ. ಇಬ್ರು ಒಟ್ಟಿಗೆ ಹೋದ್ರತ್ತ ಅಂಗಡಿ ಏನೈತಲ್ಲ ಇನ್ನೊಂದಿಟ್ಟು ಕೆಲಸ ಮಾಡೋದು ಇದ್ರ ನಾನು ಮಾಡ್ತೀನಿ. ಹಾಂ ಆತು ಬರ್ರಿ. ಏನಾಗ್ಬೇಕಾಗಿತ್ತೆ? ಯಾಕೆ ಹಿಂಗೆ ಮಾಡಾಕತ್ತೀವಿ? ನಾನು 8 ದಿನದಿಂದ ನೋಡಾಕತ್ತೀನಿ. ನಂದು ಮಾರಿ ನೋಡುವಲ್ಲಿ ಮಾತಾಡುವಲ್ಲಿ ನಾನಾ ಮಾತಾಡ್ಸಿರು ಆ ಕಡೆ ಮಾರಿ ತಿರ್ಕೊಂಡು ಮಾತಾಡ್ತೀಯಲ್ಲವೇ? ಯಾಕೆ ಎದ್ರ ಸಂಬಂಧ ನೀನು ಕುಟ್ಟ ಮಾತ್ಬಿಟ್ಟೆ ಅನ್ನೋದು ನಿನಗೆ ಗೊತ್ತಿಲ್ಲನ? ಯಾಕೆ ನೀನು ಕುಟ್ಟ ಗಟ್ಟ ಮಾತಾಡಕತ್ತೇನೆ ಅನ್ನೋದರ ನಿನಗೆ ಅರವಿಲ್ಲನ? ಹಾಂ, ಮಾತನಾಗಿದ್ರೆ ಮಕ್ಕಳು ಅಂತಾರೆ. ನೀ ಎಂದು ನನಗೆ ಸುಳ್ಳು ಹೇಳೋದು ಮೋಸ ಮಾಡೋದು ಮಾಡಿದಿ ಅಂದ ನೀನು ಮಗಳ ಸ್ಥಾನ ಕಳ್ಕೊಂಡಿ ನೀನು. ಅದಕ್ಕೆ ನೀನು ಎಟ್ಟು ಬೇಕು ಅಟ್ಟ ಮಾತಾಡಕತ್ತೀನಿ. ಮೊದಲಿನಂಗೆಲ್ಲ ನೀನು ಮಾತಾಡ್ಸೋದೆಲ್ಲ ಸುಳ್ಳು ಮಾತು. ಮೊದಲಿನಂಗೆ ನೀನು ನಂಬೋದು ಸುಳ್ಳು ಮಾತು. ಹೋಗಿ ಬೇರೆ ಏನಾರ ಕೆಲಸ ಇದ್ರೆ ಮಾಡಿ ನಡಿ, ನನ್ನ ಮುಂದೆ ನಿಂದ್ರಬೇಡ. ನಾನು ನಿನ್ನ ಕುಟ ನನಗೆ ಮಾತಾಡೋ ಮನಸ್ಸಿಲ್ಲ. ಏ ರತ್ನ ಓ ರೀತಿಯಾರ. ಏ ರತ್ನಿ ಹೇಳಕ್ಕಿ ನನ್ನ ದುಬ್ಬಾಲ ಬಿದ್ದು ತಲೆ ತಿನ್ನಾಗತ್ತಾಳ. ಮೊದಲ ನಮಗೆ 16 ಟೆನ್ಷನ್. ಈಕೆದೆಲ್ಲ ಟೆನ್ಷನ್ ತೊಗೊಂಡು ಸಾಯಕ್ಕೆ ಹೋಗೋನು. ಬರಬರಿ ಹೇಳಕ್ಕಿಗೆ ನನ್ನ ತಲೆ ಹೊಡ್ತದೈತಿ. ಒಟ್ಟು ಚಾ ಮಾಡ್ಕೊಂಬಂದು ಕೊಡು. ಯಾಕೆ ರೀ ಅತ್ತಿಯಾರ, ಯಾಕೆ ಅದನ್ನು ಹಳೇದು ಮನಸ್ಸಿನಾಗ ಇಟ್ಕೊಂಡು ಸಾಧಿಸಾಕತ್ತೀರಿ? ಹೋಗ್ಲಿ ಬಿಡ್ರಿ, ಆಗಿದ್ದಾಗೈತಿ, ಹೋಗೈತಿ. ಅವನು ಹುಡುಗೆಲ್ಲ ಬೇಸಿತ್ತು. ನಿನಗೆ ಇಲ್ಲಿ ನಾನು ಬುದ್ಧಿವಂತಿಗೆ ಹೇಳಂತ ಕರೆಸಿಲ್ಲ. ಆಕೆ ನನ್ನ ಕಣ್ಣು ಮುಂದಿಂದ ಕರ್ಕೊಂಡು ಹೋಗು, ನಾನು ಒಂದು ಕಪ್ ಚಾ ಮಾಡ್ಕೊಂಡು ಬಾ ಅಂತ ಹೇಳಕ್ಕರದೇನೆ. ನಡಿ. ಆತೈತಿ ಮೀನಾಕ್ಷಿ, ಬಾ ನಿಂಗೆಲ್ಲ ಹೇಳ್ತೀನಿ. ಬಾ ನನ್ನ ಜೋಡಿ ನಾ ಎಲ್ಲ ಹೇಳ್ತೀನಿ. ನಿಮ್ಗೆ ಚಾವದಲ್ರಿ, ನಾ ಮಾಡ್ಕೊಂಬಂದು ಕೊಡ್ತೀನಿ. ಬಾ. ಮಗನ ನಂಬಿದ್ದಿಲ್ಲ, ಈಕಿನಟ್ಟು ನಂಬಿದ್ದೆ. ಹಾಂ, ನನಗೆ ಕಣ್ಣಿಗೆ ಮಾಡಿ ಹೊಡೆದು ಇಂಥ ಹಲ್ಕಟ್ಟು ದಂಧೆ ಮಾಡಿಲ್ಲ, ಹಲ್ಕಟ್ಟ ರಂಡಿ. ನೋಡ್ರಿ ಅತ್ತಿಗ್ಯಾರ, ನಾನು ನೋಡಿದ್ರೆ ಅವಾಗ ಹೆಂಗೆ ಮಾಡಾಗುತ್ತಾಳ. ಅಲ್ಲ, ನಾನು ಅವನು ಬಿಡ್ತೀನಿ ಅಂತ ಹೇಳಿದ್ರು ಕೇಳುವಲ್ಲ. ಅದ್ರ ಸಲಗೆ ಯಾಕೆ ಅವನು ಬಿಡ್ತೀನಿ ಅನ್ನಕತ್ತಿ? ಸುಮ್ಮನಿರು. ಹೆಂಗಾರ ಮಾಡಿ ನಿಮ್ಮಿಬ್ರಿಗೂ ನಾ ಲಗ್ನ ಮಾಡೇ ಮಾಡ್ತೀನಿ. ಮತ್ತು ಮೊದಲೇ ನಂಗೆ ಅತ್ತಿಯಾರ ನಿನ್ನ ಜೋಡಿ ಮಾಡಕ್ಕೆ ಮಾಡೇ ಮಾಡ್ತೀನಿ. ಏನೂ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಅತ್ತಿಗೆಯಾರ ಹೆಂಗೆ ಮಾಡ್ತೀರಿ? ಅದೆಲ್ಲ ಆಗೋ ಮಾತಲ್ರಿ. ಅಲ್ಲ, ನಾನು ನೋಡಿದ್ರೆ ಸಾಕು ಅವು ಮಾರಿ ತಿರ್ಗಿಸ್ಕೊಂತಾಳ. ಅಂತಾದ್ರಾಗ ಮದುವೆಗೆ ಹ್ಞೂ ಅನ್ನೋದು, ಮೊದಲಿನಂಗೆ ನನ್ನ ಕುಟಂಗ ಮಾತಾಡೋದು, ಇದೆಲ್ಲ ಆಗೋ ಮಾತಂತೀರಿ? ನಾ ಆಗೋ ಮಾತ ಹೇಳೋದು ಆಗೇ ಆಕತಿ. ಏನು ಟೆನ್ಷನ್ ತೊಗೋಬೇಡ, ಆರಾಮಾಗಿರು. ಹಂಗಂತಂದು ಹೇಳಿ ಮತ್ತು ವೀರೇಶನ ಬಿಟ್ಟಿಗಿಟ್ಟಿ ಬಿಡೋದೇನ್ರಿ ಅತ್ತಿಗೆಯಾರ? ಅವು ನನ್ನ ಕುಟ ಹಿಂಗೆ ವಾರ ಮೂರು ಮಾಡೋದಕ್ಕೆ ನಾನು ಅವನ್ನ ಬಿಟ್ಟಂಗೆ ಆಗೈತ್ರಿ. ನಾನೀಗ ಅವ್ನ ಜೋಡಿ ಫೋನ್ನಾಗೂ ಮಾತಾಡ್ತಿಲ್ಲ. ಅವ್ನು ಮೆಸೇಜ್ ಮಾಡಿದ್ರೆ ರಿಪ್ಲೈನೂ ಕೊಡ್ತಿಲ್ಲ. ಅವನು ನನಗೆ ಮನೆ ಹತ್ರ ಬರ್ತೀನಿ ಅಂತೆಲ್ಲ ಮೆಸೇಜ್ ಹಾಕತ್ತಾನೆ. ನಾನಂತೂ ತಲೆನ ಕೆಡಿಸ್ಕೊಂಡಿಲ್ಲ ರೀ. ಅದನ್ನು ಮೆಸೇಜ್ ಓದ್ತೀನಿ, ರಿಪ್ಲೈನ ಕೊಡವಲ್ಲೆ. ಹಿಂಗೆ ಭಾಳ ಕಿರಿಕಿರಿ ಮಾಡಿದ್ರೆ ಮತ್ತೆ ನಾನು ಬ್ಲಾಕ್ ಹಾಕ್ತೇನೆ ಅಂತ ಹೇಳ್ಬಿಟ್ಟೇನೆ ರೀ. ಅಂದಾಗಿಂದ ಒಂಚೂರು ಕಡಿಮೆ ಮಾಡ್ಯಾನ. ಈಗ ಆದರೂ ದಿನಕ್ಕೆ ಮುಂಜಾನೆ ಸಂಜೆಗೆ ಗುಡ್ ಮಾರ್ನಿಂಗು ಗುಡ್ ನೈಟು ಹಿಂಗೆಲ್ಲ ಕಳಿಸ್ತಿರ್ತಾನೆ ರೀ. ಮುಚ್ಚಿದ್ಯಾನ ಶಾಣೆದಿಯ ನೀನು? ಅಲ್ಲ ಮೀನಾಕ್ಷಿ, ನಾವು ಹುಡ್ಕೊಂಡು ಹೋದ್ರು ಹತ್ತ ಹುಡುಗ ಸಿಗೋದಿಲ್ಲ. ಅಂಥದ್ರಾಗ ಅವನಾಗಲೇ ಮ್ಯಾಲೆ ಬಿದ್ದು ನೀನು ಲಗ್ನ ಮಾಡ್ಕೊತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೀ ಯಾಕೆ ಅವ್ನಿಗೆ ಬಿಟ್ಟು ಹಿಂಗೆ ಸರಿಯಾಗತ್ತಿ? ಹೋಗ್ಲಿ, ಈಗ ಬೇಲೂರಿಗೆ ಮಾಡ್ಕೊಟ್ವಿ ಅನ್ಕೋ, ಚಲೋನ್ ಸಿಗ್ತಾನೆ ಅನ್ನೋದು ಏನು ಗ್ಯಾರಂಟಿ? ಇಲ್ಲಾದ್ರೆ ನಮ್ಮ ಕಣ್ಣು ಮುಂದಿರ್ತಿ, ಚಲೋ ಹುಡುಗ, ನಾವು ನೋಡಿದ ಹುಡುಗ, ಇಲ್ಲಾದ್ರೆ ಆರಾಮಾಗಿರ್ತಿ. ನೀನು ಅತ್ತಿಯಾರ ಮಾತಿಗೆ ತಲೆ ಕೆಡಿಸ್ಕೊಂಡು ಅವ್ನು ದೂರ ಮಾಡ್ಕೊಬೇಡ. ನೀ ಮೊದಲಿನಂಗೆ ಅವ್ನ ಕುಟ ಮಾತಾಡ್ತಿರು. ನಿಮಗೆಲ್ಲ ಮದುವೆ ಮಾಡಿ ಹತ್ತಿರ ದಾರಿ ಹೆಂಗೆ ತರಬೇಕನ್ನೋದು ನನಗೆ ಗೊತ್ತೈತಿ. ನಮ್ದೊಂದು ಇದು ಅಂಗಡಿ ಗದ್ಲ, ನಿಮ್ಮ ಅಣ್ಣಂದು ಹೋಟೆಲಿನ ಗದ್ಲ ಎಲ್ಲ ಮುಗಿಲಿ. ಇಕ್ಕಟ್ಟ ನಿನ್ನ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ನ ಲಗ್ನ ಹ್ಯಾಂಗಾರ ಆಗೋಲ್ದಕ್ಕ ನಾನು ಮಾಡೇ ಮಾಡ್ತೀನಿ. ಈ ವೀರೇಶರ ಒಪ್ಪಲಿ ಒಪ್ಪದಂಗೆ ಇರಲಿ. ನಾನಂತೂ ನಿಮ್ಮ ಲಗ್ನ ಮಾಡಿಸ್ತೀನಿ. ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು, ಟೆನ್ಷನ್ ತೊಗೋಬೇಡ. ಅತ್ತಿಯರು 8 ದಿನ ನಿನ್ನ ಕುಟ ವಾರ ಮೂರು ಮಾಡ್ತಾರೆ, ಮಾಡವಲ್ರಕ್ಕ. ಒಂದು ದಿನ ಸರಿ ಹೋಗೇ ಹೋಗ್ತಾರೆ. ನಾ ಎಲ್ಲ ಹೇಳ್ತೀನಿ ಅತ್ತಿಯರಿ. ಏನು ನೀ ಸುಡ ಅತ್ತಿ ಕುಟಾಗ ಏನು ವಾದ ಮಾಡಕ್ಕೆ ಹೋಗ್ಬೇಡ. ಏನು ಅತ್ತಿಯರ ಹಂಗಂತೀರ? ಆತು, ಏನ ನಿಮ್ಮ ಧೈರ್ಯದ ಮ್ಯಾಗ ಹೊಳ್ಳಿ ವೀರೇಶನ್ ಜೋಡಿ ಮಾತಾಡ್ತೀನಿ. ನೀವ ನೋಡ್ರಿ ನಮ್ಮ ಮದುವೆ ಮಾಡಿಸೋ ಜವಾಬ್ದಾರಿ. ಆದ್ರೆ ನಮ್ಮ ಮದುವೆಯಿಂದ ನಾನು ಅವನ್ನ ಕಳ್ಕೊಳಕ್ಕೆ ತಯಾರಿಲ್ಲ. ನನಗೆಲ್ಲ ಅವನ ಅದಾಳು. ನಾನು ಬೇಕಾದ್ರೆ ವೀರೇಶನ್ ಬಿಡ್ತೀನಿ, ಅವನ್ನ ಬಿಡಕ್ಕೆ ನಾ ತಯಾರಿಲ್ರಿ. ಆತವಾ ಅವನ ಮಗಳ ಆತು. ನೀನು ನಿಮ್ಮ ಅವನ ಬಿಡಬೇಡ, ವೀರೇಶನ್ ಬಿಡಬೇಡ, ಇಬ್ಬರು ಸಿಗೋ ಹಂಗೆ ಮಾಡ್ತೀನಿ. ಆತಿಲ್ಲೋ? ಸಮಾಧಾನ ಆತಿಲ್ಲೋ? ಈಗ ಚಾ ಕುಡಿತೇನು, ಊಟ ಮಾಡ್ತೀವಿ? ನಾನು ಒಂದು ಚಾನ ಕುಡಿತೇನೆ ರೀ. ಟಿಕ್ಕಟ್ಟು ಊಟ ಮಾಡ್ತೀನಿ. ಆತು, ಚಾ ಮಾಡ್ಕೊಡ್ತೀನಿ ಇರು.